ಕಟ್ಟಕಡೆಯನ್ನು ಒಪ್ಪಿಕೊಳ್ಳುವವರು ಅಲ್ಲ, ಸಹಿಸುವವರು ಅಲ್ಲ. ಆದರೆ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳಿಗೆ ಬೇಕಾಗಿ ಕೇವಲ 1% ಜನರನ್ನು ಹಿಡಿದುಕೊಂಡು ನಡೆಸುವಂತಹ ಕುತಂತ್ರಗಳ ಅಸಹಿಷ್ಣುತೆ ಈ ದೇಶದಲ್ಲಿ ಅದರ ಚರ್ಚೆಗಳು, ಅದರ ವಿರುದ್ಧದ ಹೋರಾಟಗಳು ಒಂದು ಕಡೆ ಬಾಕಿ ಇರುವಾಗಲೇ ಈಗ ಈ ಕಳೆದ ಲೋಕಸಭಾ ಚುನಾವಣೆ ಇರಬಹುದು, ಅದರ ನಂತರದ ಚರ್ಚೆಗಳಿರಬಹುದು, ಯಾವುದಕ್ಕೆ ಪಲ್ಲಟಗೊಂಡಿದೆ ಅಂತ ಹೇಳಿದ್ರೆ ಈ ಸಂವಿಧಾನವನ್ನು ರಕ್ಷಿಸುವವರು ಯಾರು ಎನ್ನುವ ಚರ್ಚೆಗಳು ಪಲ್ಲಟಗೊಳ್ಳುವಂತಹ ಕಾಲದಲ್ಲಾಗಿದೆ ನಾವು ಬದುಕುತ್ತಾ ಇರುವಂತದ್ದು. 2006ರಿಂದಲೇ SKSSFನ ಗೌರವಾನ್ವಿತ ನಾಯಕರು ಪಾನಕ್ಕಾಡನ ಸಾದಾತುಗಳು ನಿರ್ದೇಶನವನ್ನು ಕೊಟ್ಟುಕೊಂಡು ಈ ಸಂವಿಧಾನವನ್ನು ಉಳಿಸಲಿಕ್ಕೆ ನಮ್ಮ ಸಮುದಾಯದೆಡೆಯಲ್ಲಿ ಯುವ ಶಕ್ತಿಯೊಂದಿರಬೇಕು, ಅದಕ್ಕೆ ವರ್ಷ ಪ್ರತಿಜ್ಞಾ ಬೋಧನೆಯನ್ನು ಕೊಡಬೇಕು ಅಂತೇಳಿ ಆಲೋಚಿಸಿಕೊಂಡು SKSFನ ಕಾರ್ಯಕರ್ತರನ್ನು ಅದಕ್ಕೆ ಸಜ್ಜುಗೊಳಿಸಿದೆ. ಒಂದು ನೆನಪಿಡಿ, ಈ ದೇಶದ ಸಂವಿಧಾನದ ಕಟ್ಟಕಡೆಯ ಸಂವಿಧಾನದ ಉಳಿವಿಗಾಗಿ ಈ SKSFನ ಕಟ್ಟಕಡೆಯ ಕಾರ್ಯಕರ್ತನು ಕೂಡ ತನ್ನ ಪ್ರಾಣ ತ್ಯಾಗ ಕೂಡ ತಯಾರಾಗುವ ರೀತಿಯಲ್ಲಿ SKSF ಈ ಕಾರ್ಯಕರ್ತರನ್ನು ಬೆಳೆಸಿದೆ ಎನ್ನುವ ಸಂದೇಶವನ್ನಾಗಿ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇರುವಂತದ್ದು. ಸಂವಿಧಾನ ಶಿಲ್ಪಿ